ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಇಂದು ಮತ್ತೆ ಲೋಕಾಯುಕ್ತ ತಂಡದ ತನಿಖೆ ಚುರುಕುಗೊಳ್ಳಲಿದೆ. ನಿನ್ನೆ ಭಾನುವಾರ ಹಿನ್ನೆಲೆ ತನಿಖೆಗೆ ಬ್ರೇಕ್ ಅನ್ನು ಹಾಕಲಾಗಿತ್ತು. ಇಂದು ಮತ್ತೆ ಆಕ್ಟಿವ್ ಆಗಿರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳು. ಸ್ಥಳ ಮಹಜರು ಮುಗಿಸಿ ದಾಖಲೆ ಸಂಗ್ರಹದಲ್ಲಿ ಈಗ ಅಧಿಕಾರಿಗಳು ತೊಡಗಿದ್ದಾರೆ. ಮೈಸೂರು ತಾಲೂಕು ಕಚೇರಿಯಲ್ಲಿರುವಂತಹ ಮೂಲ ದಾಖಲೆಗಳನ್ನು ಅಧಿಕಾರಿಗಳ ತಂಡ ಪಡಿತಾ ಇದೆ. ಇನ್ನು ತನಿಖಾ ವರದಿಗಾಗಿ ಕಾಯ್ತಾ ಇದ್ದು ಲೋಕಾಯುಕ್ತ. ಇನ್ನು ಮೂಲ ಮಾಲೀಕ ದೇವರಾಜು ಮಾರಾಟ ಮಾಡಿದಂತಹ ಮೂಲದಿಂದ ತನಿಖೆನ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟವನ್ನ ಮಾಡಿದಂತಹ ದೇವರಾಜ್, ಇನ್ನು ಈ ವಿಚಾರವಾಗಿ ತನಿಖೆ ನಡೆಯಲಿದೆ. ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಇಂದು ಮತ್ತೆ ಲೋಕಾಯುಕ್ತ ತಂಡದ ತನಿಖೆ ಚುರುಕುಗೊಳ್ಳಲಿದೆ. ನಿನ್ನೆ ಭಾನುವಾರ ಹಿನ್ನೆಲೆ ತನಿಖೆಗೆ ಬ್ರೇಕ್ ಅನ್ನು ಹಾಕಲಾಗಿತ್ತು. ಇಂದು ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾವುತಿ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಇಂದು ಮತ್ತೆ ಲೋಕಾಯುಕ್ತ ತಂಡದ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಳ್ಳಲಿದೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾದ ನಂತರ ಸಾಕಷ್ಟು ರೀತಿಯಂತಹ ಬೆಳವಣಿಗೆಗಳಾಗ್ತಾ ಇದೆ. ಈಗಾಗಲೇ ಲೋಕಾಯುಕ್ತ SP ಆದಂತಹ ಉದೇಶ್ ಅವರ ನೇತೃತ್ವದಲ್ಲಿ ಹಲವಾರು ರೀತಿಯಾದಂತಹ ತನಿಖಾ ತಂಡಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. 4 ತನಿಖಾ ತಂಡಗಳು ಕೂಡ ವಿವಿಧ ಭಾಗಗಳಲ್ಲಿ ತನಿಖೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಕೊಟ್ಟಿರುವಂತಹ 14 ನಿವೇಶನ ಏನಿದೆ ಅಥವಾ ಈ ಒಂದು ಭೂಮಿ ಇರುವಂತಹ ಕೆಸರೆ ಜಾಗ ಇರ್ಬೋದು, ಈ ದೇವನೂರು 3ನೇ ಅಂತ ಇರ್ಬೋದು, ಹೀಗೆ ಇತರ ಭಾಗಗಳಲ್ಲೂ ಕೂಡ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ದೂರುದಾರ ಆಗಿರುವಂಥ ಸ್ನೇಹಮಯಿ ಕೃಷ್ಣರೊಂದಿಗೆ ಮಹಜರನ್ನು ಕೂಡ ಮಾಡಲಾಗಿದೆ. ಹಾಗೂ ಇದರ ಮುಂದುವರೆದ ಭಾಗವಾಗಿ ನಿನ್ನೆ ಭಾನುವಾರ ಆದ್ದರಿಂದ ಕಚೇರಿಗೆ ರಜಾ ಇತ್ತು. ಆದರೆ ಬೆಳಗ್ಗೆ ಮುಂಜಾನೆಯಿಂದಲೇ ಸಾಕಷ್ಟು ಭಾಗಗಳಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಮೂಡ ಕಚೇರಿ ಇರ್ಬೋದು, ಇತರ ಭಾಗಗಳು ಕೂಡ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಯಾಕಂದರೆ ನ್ಯಾಯಾಲಯದ ಆದೇಶದ ಪ್ರಕಾರ ತನಿಖೆಯನ್ನು ಮಾಡಿ ಅಂತೇಳಿ ಲೋಕಾಯುಕ್ತಗೆ ಸೂಚನೆಯನ್ನು ಕೊಟ್ಟ ನಂತರ ಸಾಕಷ್ಟು ರೀತಿಯಂತಹ ಬೆಳವಣಿಗೆಗಳಾಗ್ತಾ ಇದೆ. ಹಾಗೂ ಭಾಳ ಪ್ರಮುಖವಾಗಿ ಮೂಡ ಕಚೇರಿಯಲ್ಲೂ ಕೂಡ ವಿವಿಧ ದಾಖಲೆಗಳನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೇಳಿರ್ತಕ್ಕಂಥದ್ದು. ಲೋಕಾಯುಕ್ತ ಅಧಿಕಾರಿಗಳು ಕೆಲವು ದಾಖಲೆಗಳನ್ನು ಕೂಡ ಜೆರಾಕ್ಸ್ ಪ್ರತಿಯನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗೂ ಅನೇಕ ವಿಚಾರದಲ್ಲೂ ಕೂಡ ಈ ಒಂದು ತನಿಖಾ ತಂಡ ಈಗಾಗಲೇ ಬೆನ್ನತ್ತಿರ್ತಕ್ಕಂಥದ್ದು. ಹೀಗಾಗಿ ಲೋಕಾಯುಕ್ತದಲ್ಲಿ ದೂರು ದಾಖಲಾದ ನಂತರ ಸಾಕಷ್ಟು ಜನ ಅಧಿಕಾರಿಗಳಿಗೂ ಕೂಡ ನಡಕ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಪ್ರಾಧಿಕಾರದ ಸಭೆಯಲ್ಲಿ ಅನುಮೋದನೆ ಆದ ನಂತರ ಯಾವ ಅಧಿಕಾರಿಗಳು ಈ ಒಂದು ಸೈಟ್ಗಳನ್ನ ಮಂಜೂರು ಮಾಡಿದ್ರು ಅಥವಾ ಲ್ಯಾಂಡ್ ಅಕ್ವಿಕೇಷನ್ ಆಗಿತ್ತು, ಹೀಗೆ ಅವೆಲ್ಲ ಅಧಿಕಾರಿಗಳನ್ನು ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮೊದಲ ಹಂತದಲ್ಲೇ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು 2-3 ದಿನಗಳಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ 4 ಜನ ಮತ್ತು ಇನ್ನಿತರರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆ ಒಂದು ಜನರನ್ನು ಕೂಡ ಕರೆದು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗೂ ಚಾರ್ಜ್ ಶೀಟ್ ಫೈಲ್ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗೂ ಭಾಳ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅಧಿಕಾರಿಗಳನ್ನು ಕೂಡ ಒಳಗೊಂಡಂತೆ ತನಿಖೆಗೆ ಚುರುಕುಗೊಳಿಸಬೇಕು ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಹೀಗಾಗಿ ಆ ಒಂದು ತನಿಖೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಹಾಗೂ ಈ ಒಂದು ಪ್ರಕರಣ ಲೋಕಾಯುಕ್ತದಲ್ಲಿ ತನಿಖೆ ಆಗುವಂತಹ ಹಂತದಲ್ಲೇ ಮತ್ತೊಂದೆಡೆ ಇಡಿಯಲ್ಲೂ ಕೂಡ ಈಗಾಗಲೇ ಕಂಪ್ಲೇಂಟ್ ಲಾಂಚ್ ಆಗಿರ್ತಕ್ಕಂಥದ್ದು. ಇಡಿ ಅಧಿಕಾರಿಗಳು ಕೂಡ ತಮ್ಮ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಂತಹ ನಿವೇಶನದ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇರ್ತಕ್ಕಂಥದ್ದು. ಲೋಕಾಯುಕ್ತ ರಿಪೋರ್ಟ್ ನಂತರ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗುತ್ತೆ ಅಥವಾ ತನಿಖೆ ನಂತರ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ತನಿಖೆಗೆ ಒಳಪಡಿಸ್ತಾರಾ ಅಥವಾ ಇವೆಲ್ಲ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಸಾಕಷ್ಟು ಚುರುಕು ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇಂದು ಕೂಡ ಉದೇಶ್ ರವರ ನೇತೃತ್ವದಲ್ಲಿ ಸಾಕಷ್ಟು ರೀತಿಯಾದಂತಹ ತನಿಖೆ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಇದೆ ಅಂತಲೇ ಹೇಳ್ಬೋದು. ಲಕ್ಷ್ಮಿ, ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.